ಟಿ ಸಿ ಬೇಕು ಅಂತೇಳಿ ನಾವು ಕೇಳಾತೀವ್ರಿ. ಆದ್ರೆ ಅವ್ರು ಕೊಡವಲ್ರಿ. ನಾವು ಏನು ಮಾಡತ್ತೀವಿ, ಎಷ್ಟು ಸರಿ ರೀ ಲೆಟ್ರ್ ಕಳಿಸಿವ್ರಿ, ಆಮೇಲೆ ಮಕ್ಕಳ ಸಹಾಯವಾಣಿ ಅವ್ರ ಕಡೆಯಿಂದ ಕಳಿಸಿವ್ರಿ, ಆಮೇಲೆ ಎಷ್ಟು ಪ್ರಯತ್ನ ಮಾಡೀವ್ರಿ, ಆಮೇಲೆ ಮಹಿಳಾ ಸಂಘಿನವ್ರ ಕಡೆಯಿಂದ ಕಳಿಸಿವ್ರಿ. ಆದರೂ ಅವ್ರು ನಮ್ಗೆ ಕೊಡಾತೀವಿ. ನಾವು ಹೋಗಿ ಕೂತಾಗ ಕೇಳ್ರೂ ಕೊಡಾತೀವ್ರಿ. ನಮ್ಮ SDM ಸರ್ ಆಗಿರ್ಬೋದು ರೀ, ಆಮೇಲೆ ಪಾಲಕರು ಹೋಗ್ಯಾರ್ರಿ. ಆದರೂ ಅವ್ರು ಕೊಟ್ಟಿವ್ರಿ. ನಮಗೆ ವರ್ಗಾವಣೆ ಪತ್ರ ಬೇಕು. ಯಾಕಂದ್ರೆ ಶಿಕ್ಷಣ ನಮ್ಮ ಹಕ್ಕ್ರಿ. ನಾವು ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳಿಗೆ ಒಂದು ಫೈಲ್ ಒಂದು ನೋಡ್ರೆ ಒಂದು ಪೆಂಡಿಂಗ್ ಆಗೈತಿ ಫೈಲ್ ಏನಂತಾರ ಇಲ್ಲೇ ಆದ್ ನೋಡ್ರಿ. ಅವ್ರು ಏನಂತಾರ ಅವ್ರು ಏನು ಹೇಳ್ತಾರ, ಮೋಸ್ಟ್ಲಿ ಅವ್ರು ಕೇಳಿ ಇವ್ರು ಕೇಳಿ ಹೇಳ್ತಾರೆ. ನಾವು ರಾಜಕೀಯ ನಮ್ಮ ಇನ್ನೂವರೆಗೆ ಎಲ್ಲ ಪಕ್ಷದವರು ನಮ್ಮ SDM ಚಲೋದಾರ. ನಾವು ಸಮಾಜ ವತಿಯಿಂದ ಪಾಲಕರ ವತಿಯಿಂದ ನಾವು ಸದಸ್ಯರಾಗಿವು. ಇಲ್ಲಿ ಕನ್ನಡ ಶಾಲೆ ಗೇಟಿನ ಹೊರಗೆ ಇಟ್ಟು ನಾವು ರಾಜಕೀಯ ಒಳಗೆ ಯಾವಾಗ ತಂದಿಲ್ಲ. ಇವ್ರು ಮೋಸ್ಟ್ಲಿ ಅವ್ರು ಕೇಳಿ ಅಂತೇಳಿ ಇವ್ರು ಮಾತಾಡ್ತಾರೆ. ಅವರು ನಾವು ಯಾರಿಗೆ ಮಾತಾಡಂಗಿಲ್ಲ. ನಿಮ್ಮ ಕಾನೂನು ಪ್ರಕಾರ ಏನೈತಿ ಅದನ್ನ ಅಷ್ಟೇ ತಗೋರಿ. ನಿಡೋಣಿ ಗ್ರಾಮದಲ್ಲಿ ಶಾಲಾ ದಾಖಲೆ ನೀಡುವಂತೆ ಒತ್ತಾಯಿಸಿ ಶಾಲಾ ಮಕ್ಕಳು ಹೋರಾಟ. ಶಾಲೆಗೆ ಬೀಗ ಹಾಕಿ ಸುಡು ಬಿಸಿಲಲ್ಲಿ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ. ಖಾಸಗಿ ಶಾಲೆಯಲ್ಲಿ ಕಲಿತ ಮಕ್ಕಳ ದಾಖಲಾತಿ ನೀಡಲು ಹಿಂದೇಟು ಹಾಕುತ್ತಿರುವ ಚನ್ನವೀರೇಶ್ವರ ಸ್ಕೂಲಿನ ಆಡಳಿತ ಮಂಡಳಿ ವಿರುದ್ಧ ಸರಕಾರಿ ಶಾಲಾ ಮಕ್ಕಳು ಶಾಲೆ ಬೀಗ ಹಾಕಿ ಸುಡು ಬಿಸಿಲಲ್ಲಿ ಪಠ್ಯಪುಸ್ತಕದೊಂದಿಗೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದರು. ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದ ಸರಕಾರಿ ಶಾಲೆಯಲ್ಲಿ ಈ ವರ್ಷ 9ನೇ ತರಗತಿ ನಡೆಸುವುದಕ್ಕೆ ಅನುಮತಿ ನೀಡಿ ಆದೇಶ ಹೊರಡಿಸಿರುವ ಹಿನ್ನೆಲೆ ಖಾಸಗಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳು ಸ್ವಇಚ್ಛೆಯಿಂದ ಸರಕಾರಿ ಶಾಲೆಗೆ ಹೋಗುತ್ತಿದ್ದಾರೆ. ಆದರೆ ಗ್ರಾಮದಲ್ಲಿರುವ ಚನ್ನವೀರೇಶ್ವರ ಶಾಲೆಯಲ್ಲಿ ದಾಖಲಿರುವ ಮಕ್ಕಳು ಸರಕಾರಿ ಶಾಲೆಗೆ ಹೆಸರು ನೋಂದಾಯಿಸಲು ದಾಖಲಾತಿ ಕೇಳಿದರೂ ಕೂಡ ಶಾಲಾ ದಾಖಲಾತಿ ನೀಡದೆ ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ಮಕ್ಕಳು ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಶಾಲಾ ದಾಖಲಾತಿಯನ್ನು ನೀಡುವಂತೆ ಶಾಲೆಯ SDMC ನಿಯೋಗ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಮೇಲಾಧಿಕಾರಿಗಳು ಕೂಡ ಮಕ್ಕಳಿಗೆ ದಾಖಲೆ ನೀಡುವುದರಲ್ಲಿ ವಿಫಲರಾಗಿದ್ದಾರೆ. ಮಕ್ಕಳ ದಾಖಲಾತಿ ನೀಡುವಂತೆ ಒತ್ತಾಯಿಸಿ ಮಕ್ಕಳ ಜೊತೆಗೂಡಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಶೈಕ್ಷಣಿಕ ವರ್ಷ ಮುಗಿದು ಹೋಗುವ ಹಂತದಲ್ಲಿದೆ. ವಾರ್ಷಿಕ ಪರೀಕ್ಷೆ ಹತ್ತಿರವಾಗುತ್ತಿವೆ. ಆದ್ದರಿಂದ 9ನೇ ತರಗತಿ ಮಕ್ಕಳು ದಾಖಲಾತಿ ಇಲ್ಲದೆ ಶಿಕ್ಷಣ ವಂಚಿತರಾಗುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಸರಕಾರಿ ಸೌಲಭ್ಯ ನೀಡಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಅಧಿಕಾರಿಗಳು ಕೂಡಲೇ ಮಕ್ಕಳಿಗೆ ದಾಖಲಾತಿ ನೀಡಿ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡಬೇಕಾಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ನಮಗೆ ಸರಕಾರಿ ಶಾಲೆಯಲ್ಲಿ ಕಲಿಯೋಕೆ ಇಷ್ಟವಾಗಿದೆ. ಅದಕ್ಕೆ ನಾವು ಸರಕಾರಿ ಶಾಲೆಗೆ ಬರುತ್ತಿದ್ದೇವೆ. ಆದರೆ ಖಾಸಗಿ ಶಾಲೆಯವರು ನಮಗೆ ಶಾಲಾ ದಾಖಲಾತಿ ನೀಡದೆ ಸತಾಯಿಸುತ್ತಿದ್ದಾರೆ. ಕೂಡಲೇ ನಮಗೆ ದಾಖಲಾತಿ ನೀಡಿ ನಮಗೆ ನ್ಯಾಯ ನೀಡಬೇಕಾಗಿದೆ ಎಂದು ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ದರು. ನಮ್ಮ ಶಾಲೆ ಉನ್ನತೀಕರಣ ಪ್ರೌಢಶಾಲೆ ಆಗಿ ಈಗ 6 ತಿಂಗಳ 7 ತಿಂಗಳ ಮ್ಯಾಗ ಆಯಿತು. ಆಗಸ್ಟ್ 7ನೇ ತಾರೀಕಿಗೆ ನಮ್ಗೆ ಆರ್ಡರ್ ಬಂದೈತಿ. ಆಗಸ್ಟ್ 9ನೇ ತಾರೀಕಿಗೆ ಹೊಸ BO ಬಂದು ಈ ನಮ್ಮ ಶಾಲೆಯಲ್ಲಿ ಕಲಿತು ಹೋದ ಮಕ್ಕಳನ್ನ ಕರೆಸ್ರಿ, ಪಾಲಕರು ಕರೆಸ್ರಿ, ನಾವು LC ತರಿಸ್ಕೊಡಿಸೋದು ನಮ್ದು ಹಕ್ಕು ಅಂತ ಹೇಳಿದರು. ನಾವು ಹಂಗೆ ಹೇಳಂತೆ ನಾವು ಒಂದು ದಿವಸ ಮೀಟಿಂಗ್ ಕರೆದ ಎಲ್ಲರಿಗೆ ತೋಟ ತಿರುಗಾಡಿ ಕರ್ಕೊಂಡ್ಬಂದಿದ್ದೀವಿ. ಅದ್ರಾಗ 20 ಹುಡುಗರು 30 ಹುಡುಗರು ಬಂದವ. 30 ಹುಡುಗರೊಳಗೆ 11 ಹುಡುಗರದು LC ಬಂದವ. ಇನ್ನು 9 ಹುಡುಗರದು LC ಪೆಂಡಿಂಗ್ ಉಳಿಸ್ಯಾರ. ಒಂದು ಸಮಿತಿ ಮಾಡಿದ್ರು, ಅದ್ರಾಗ 7 LC ಅಷ್ಟೇ ಕೊಟ್ಟಾರ ಅವ್ರ ಶಾಲೆನವರು. 20 ಹುಡುಗರೊಳಗೆ 7 LC ಬಂದವ. 3 ಹುಡುಗರು ಶಾಲೆ ಬಿಟ್ಟು ಮಕ್ಕಳಾಗಿದ್ದು. ಆ ಶಾಲೆ ಬಿಟ್ಟು ಮಕ್ಕಳಾಗಂಟಿ ಆ ಮಕ್ಕಳದ LC ನಾವು BO ಆಫೀಸ್ಗೆ ಹೋಗಿ ಎಲ್ಲ ಅಧಿಕಾರಿಗಳ ಜೋಡಿ ಮಾತಾಡಿ 3 ಹುಡುಗರು ನಾವೇ ಅಡ್ಮಿಷನ್ ಮಾಡ್ಕೊಂಡಿವಿ. ಇನ್ನು 9 ಹುಡುಗರದು LC ಕೊಟ್ಟಿಲ್ಲ ಅವರು. ಕೊಡಬೇಕಾದ್ರೆ ಈಗ DC ತಕ ಹೋಗಿ ಬಂದೀವಿ. DDP ಆಗಿ ಹೇಳಿವು, BOಗೂ ಹೇಳಿವು, ಎಲ್ಲರಿಗೂ ಹೇಳಿವು. ಅವ್ರು ಏನು ಹೇಳಕತ್ತಾರ ಅಂದ್ರೆ, ನೀವು ಅಲ್ಲಿ ಹಂಗೆ ಮಾತಾಡ್ರಿ ಇಲ್ಲಿ ಮಾತಾಡ್ರಿ ಅಂದರು. SDM ಸರ್ನ 1 ತಿಂಗಳ ಅವ್ರು ಖಾಸಗಿ ಶಾಲೆಗೆ ಕಳಿಸಿದ್ದೆವು. ಅವ್ರು ಕಳಿಸಿರು 1 ದಿವಸ ಬಿಟ್ಟು 1 ದಿವಸ ಹಂಗೆ ಹೇಳ್ಕೊತ ಹೋಗಿ ಕಾಲಹರಣ ಮಾಡ್ಯಾರ. ಇನ್ನು ಒಟ್ಟೆ 2 ತಿಂಗಳು ಉಳ್ದೈತಿ. ನಮ್ಮ ಶಾಲೆ ದಾಖಲೆ ಯಾವ ಸ್ಕೂಲ್ ಒಳಗೆ ಐತ್ರಿ? ಚನ್ನವೀರೇಶ್ವರ ಪ್ರೌಢಶಾಲೆ ಒಳಗೆ ದಾಖಲೆ ಆಗ್ಯಾವ ಹುಡುಗರದು. ನಾವು 9 ಹುಡುಗರು LC ಬರ್ಬೇಕಾ ಚನ್ನವೀರೇಶ್ವರ. ಎಲ್ಲಿ ಮಕ್ಕಳೆಲ್ಲಿ ಹೋಗ್ತಾರೆ ಸ್ಕೂಲ್ಗೆ? ಇಲ್ಲೇ ಉನ್ನತೀಕರಣ ಪ್ರೌಢಶಾಲೆಗೆ ಬರ್ತಾರೆ ನಮ್ಮ ಶಾಲೆ. ಅಲ್ಲಿ ಹೋಗಂಗಿಲ್ಲ. ಅಲ್ಲಿ ಹೋಗಂಗಿಲ್ಲ. ದಾಖಲೆ ಅಲ್ಲೈತಿ, ಮಕ್ಕಳು ಇಲ್ಲಿ ದಾಖಲೆ ಅಲ್ಲೈತಿ, ಮಕ್ಕಳು ಇಲ್ಲೇ ಬರ್ತಾವ. SAM ಹಿಡ್ಕೊಂಡು
FA3 ತನಕ ಎಲ್ಲ ಎಕ್ಸಾಮ್ ಇಲ್ಲೇ ಬರ್ದಾರ ಅವ್ರಿಗೆ. ಮತ್ತಿನ್ನು FA4 ಎಕ್ಸಾಮ್ ಬಂದವ, SA2 ಪೇಪರ್ ಬಂದವ. ಅವಕ್ಕೆ ಲಾಗಿನ್ದಾಗ ಹಾಕ್ಬೇಕಾದ್ರೆ ಶಾರ್ಟ್ಸ್ ಬಂದಕ್ಕವು. ಬಂದಾದವು ಅಂದ್ರೆ ಹುಡುಗರ ಜೀವನ ಅಳಗಲಕ್ಕವ. ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳಿಗೆ ಒಂದು ಫೈಲ್ ಒಂದು ನೋಡ್ರಿ ಒಂದು ಬಿಂಡಿನ ಆಗೈತಿ ಫೈಲ್ ಏನಂತಾರ ಇಲ್ಲೇ ಅದ್ ನೋಡ್ರಿ. ಅವ್ರು ಏನಂತಾರ? ಅವ್ರು ಏನ್ ಹೇಳ್ತಾರ, ಭೋಸ್ಲೆ ಅವ್ರು ಕೇರಿ ಇವ್ರು ಕೇರಿ ಹೇಳ್ತಾರ. ನಾವು ರಾಜಕೀಯ ನಮ್ಮ ಇನ್ನೂವರೆಗೆ ಎಲ್ಲ ಪಕ್ಷದವರು ನಮ್ಮ SDM ಒಳಗದಾರ. ನಾವು ಸಮಾಜ ವತಿಯಿಂದ ಪಾಲಕರ ವತಿಯಿಂದ ನಾವು ಸದಸ್ಯರಾಗಿವು. ಇಲ್ಲಿ ಕನ್ನಡ ಶಾಲೆ ಗೇಟಿನ ಹೊರಗೆ ಇಟ್ಟು ನಾವು ರಾಜಕೀಯ ಒಳಗೆ ಯಾವಾಗ ತಂದಿಲ್ಲ. ಇವು ಭೋಸ್ಲೆ ಅವ್ರು ಕೇರಿ ಅಂತೇಳಿ ಇವ್ರು ಮಾತಾಡ್ತಾರ. ಅವರು ನಾವು ಯಾರಿಗೂ ಮಾತಾಡಂಗಿಲ್ಲ ರೀ. ನಿಮ್ಮ ಕಾನೂನು ಪ್ರಕಾರ ಏನೈತಿ ಅದನ್ನ ಅಷ್ಟೇ ತಗೋರಿ. ಇಲ್ಲಾಂದ್ರೆ ನೀವೇ ಒಯ್ದು ಹುಡುಗನ ಬೀಳಂದ್ರು ಅದಕ್ಕೂ ತೇರಂಗಿಲ್ಲ. ಅವ್ರಿಗೆ ಕರ್ಕೊಂಡು ಹೋಗೋದ್ರೆ ಹುಡುಗರು ಕರ್ಕೊಂಡು ಹೋಗ್ಲಾಗ್ತಿಲ್ಲ. ಈಗ ನಮ್ಮಲ್ಲಿ 5 ತಿಂಗಳ ಹುಡುಗರು ಇದೇ ಬರಾಕತ್ತಾವ. ಅದಕ್ಕೆ ನೀವು ಅದರ ಮುಂದಿನ ಪ್ರೊಸೀಜರ್ ಏನೈತಿ ಅದನ್ನು ಮಾಡಿಸಿ ನಮಗೆ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ತೇವೆ. ನಿಮ್ಮ ಹೆಸರು? ರಾಚಗೊಂಡು ಕೋಟ್ಯಾಳ. ನಾವು ಐತಲ್ರಿ ಫಸ್ಟ್ ಇಲ್ಲಿ ನಾವು 8th ತನಕ ಕಲ್ತೀವಿ ರೀ ಗೌರ್ಮೆಂಟ್ ಸ್ಕೂಲ್ ಒಳಗೆ ರೀ. 8th ಮುಗಿದ ನಂತರ ನಾವು ಬೇರೆ ಸಾಲಿಗೆ ಹೋಗಿದ್ದೀವಿ ರೀ. ಅಂದ್ರೆ ಇಲ್ಲಿ 9th ಇದ್ದಿದ್ದಿಲ್ಲ ರೀ, ನಾವು ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದೀವಿ ರೀ. ಎಲ್ಲರೂ ಹೊಡೆದ ಅವ್ರವ್ರು ಇಷ್ಟ ಆಗಿದ್ದು ಅವ್ರವ್ರ ಸ್ಕೂಲಿಗೆ ಹೋಗಿದ್ದೀವಿ ರೀ. ಆಮೇಲೆ ಇಲ್ಲಿ ವಾಪಸ್ 9th ಆತು ರೀ. 9th ಆಗ ನಾವು ಏನು ಮಾಡಿದ್ವಿ ರೀ, ಗೌರ್ಮೆಂಟ್ ಶಾಲೆ ಒಳಗೆ ಕಲಿಬೇಕಂತ ನಮ್ಗೆ ಆಸೆ ರೀ. ಆ ಕಾರಣಕ್ಕಾಗಿ ನಾವು ಏನು ಮಾಡಿದ್ವಿ, ವಾಪಸ್ ಗೌರ್ಮೆಂಟ್ ಶಾಲೆಗೆ ಬಂದೀವಿ. ನಾವು ಬಂದೀವಿ ರೀ. ಆಮೇಲೆ ನಾವು ಬರಾಕತ್ತ 5-6 ತಿಂಗಳಾತ್ರಿ. ಆಗಸ್ಟ್ ಹಿಡಿದು ಇಲ್ಲೇ ಬರತ್ತೇವ್ರಿ ನಾವು. ಆಗಸ್ಟ್ ಹಿಡಿದು ಇಲ್ಲೇ ಬರಾತೀವಿ ರೀ. ಅವಾಗಿಂದಾನು ನಾವು TC ಬೇಕು ಅಂತೇಳಿ ನಾವು ಕೇಳಾತೀವ್ರಿ. ಆದ್ರೆ ಅವ್ರು ಕೊಡವಲ್ರಿ. ನಾವು ಏನು ಮಾಡತ್ತೀವಿ, ಎಷ್ಟು ಸರಿ ರೀ ಲೆಟರ್ ಕಳ್ಸೀವ್ರಿ. ಆಮೇಲೆ ಮಕ್ಕಳ ಸಹಾಯವಾಣಿ ಅವ್ರ ಕಡೆಯಿಂದ ಕಳ್ಸೀವ್ರಿ. ಆಮೇಲೆ ಎಷ್ಟು ಪ್ರಯತ್ನ ಮಾಡೀವ್ರಿ. ಆಮೇಲೆ ಮಹಿಳಾ ಸಂಘಿನವ್ರ ಕಡೆಯಿಂದ ಹೇಳ್ಸೀವ್ರಿ. ಆದ್ರೂ ಅವ್ರು ನಮ್ಗೆ ಕೊಡಾತೀವ್ರಿ. ನಾವೇ ಹೋಗಿ ಖುದ್ದಾಗಿ ಕೇಳ್ರೂ ಕೊಡಾತಿಲ್ರಿ. ನಮ್ಮ SDM ಅವ್ರು ಆಗಿರ್ಬೋದು ರೀ, ಆಮೇಲೆ ಪಾಲಕರು ಹೋಗ್ಯಾರ್ರಿ. ಆದ್ರೂ ಅವ್ರು ಕೊಟ್ಟಿಲ್ರಿ ನಮ್ಗೆ. ಯಾವ ಸ್ಕೂಲ? ಎಷ್ಟು ಮಕ್ಕಳು ಅದೇ? ಈಗ 9 ಜನರದ್ದು ಅಷ್ಟೇ ಬರ್ಬೇಕ್ರಿ. ಈಗ ಬೇರೆ ಶಾಲೆಯಿಂದ ಬಂದಾರಲ್ಲ ಅವ್ರು ಎಲ್ಲಿ ತಂದಾರ? ಎಲ್ಲಾರು ಬಂದವ್ರಿ. ಅಲ್ಲಿ ಹೋಗಿ ಅಷ್ಟೇ ಕೊಟ್ಟಿರಿ. ನಮ್ದು 9 ಜನದ ಕೊಟ್ಟರು. 9 ಜನ. ಈಗ ಏನು ಮಾಡತ್ತೀರಿ ನೀವು ಇಲ್ಲಿ? ನಾವು ಇಲ್ಲೇ ಕಲಿತೀವಿ. ಅಲ್ಲ ನೀವು ಸದ್ಯ ಏನು ಮಾಡತ್ತೀರಿ? ಸ್ಟ್ರೈಕ್ ಮಾಡತ್ತೀವಿ. ಯಾಕೆ ಮಾಡತ್ತೀರಿ? ಇದ್ರ ಸಂಬಂಧ ನಮಗೆ ವರ್ಗಾವಣೆ ಪತ್ರ ಬೇಕ್ರಿ. ಯಾಕಂದ್ರೆ ಶಿಕ್ಷಣ ನಮ್ಮ ಹಕ್ಕ್ರಿ. ನಾವು ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ನಿನ್ನ ಹೆಸರು? ಸಾಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,